ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಯಗ್ನಹಳ್ಳಿ ವಾರ್ಡ್ನ ಡೈರಿ ಬಸ್ ಸ್ಟಾಪ್ ಹತ್ತಿರವಿರುವ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಶಾಲೆಯಲ್ಲಿ ಸಂಸ್ಥಾಪಕರಾದ ಡಾಕ್ಟರ್ ಬಿ.ಎಂ. ಬಳ್ಳಾರಿಯವರ ನೇತೃತ್ವದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗಾಂಧಿ ಜಯಂತಿಯ ಪ್ರಯುಕ್ತ ಶಾಲೆಯ ಪುಟಾಣಿ ಮಕ್ಕಳು ವಿವಿಧ ಮಹಾನ್ ನಾಯಕರ ವೇಷಭೂಷಣಗಳನ್ನು ಧರಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ನಂತರ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜೇಶ್, ಶಾಲಾ ಶಿಕ್ಷಕರುಗಳಾದ ಸೌಮ್ಯ, ಪೂರ್ಣಿಮಾ, ವಂದನಾ ಸೇರಿದಂತೆ ಹಲವಾರು ಮುಖಂಡರು, ಪೋಷಕರು, ವಿದ್ಯಾರ್ಥಿಗಳು, ಸ್ಥಳೀಯರು ಉಪಸ್ಥಿತರಿದ್ದರು. रघुपति राघव राजा सीताराम रघुपति राघव राजा पतित पावन सीताराम ईश्वर. Good morning everyone. Today we are celebrating Gandhi Jayanti. Gandhi ji was born 2nd October 1869. I wish you all happy Gandhi Jayanti. Thank you for giving this opportunity. From first grade, the school name is Swami Vivekananda School. I wish you all happy Gandhi Jayanti. Thank you. ನಮಸ್ಕಾರ ಎಲ್ಲರಿಗೂ. ಗಾಂಧಿ ಜಯಂತಿಯ ಶುಭಾಶಯಗಳು. ಈ ದಿನ ದೇಶದ ಅತ್ಯಂತ ದೊಡ್ಡ ಹಬ್ಬವಿದೆ. ಅಕ್ಟೋಬರ್ 2, 1869ರಂದು ನಮ್ಮ ಗಾಂಧೀಜಿಯವರ ಜನ್ಮವಾಯಿತು. ಇವರ ಜನನ ಪೋರ್ಬಂದರ್ನಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹಾಗೂ ಪುತ್ಲಿಬಾಯಿಯವರ ದಂಪತಿಗಳ ಮಗನಾಗಿ ಜನಿಸಿದರು. ಇವರು ಸುಮಾರು ಹೋರಾಟಗಳಿಂದ ಇವರ ನಮ್ಮ ದೇಶಕ್ಕೆ ಸ್ವತಂತ್ರ ಶಕ್ತಿಗಳು. ಇವರ ಹೋರಾಟಗಳು ಅನೇಕವೇನು. ಮೊದಲನೇ ಹೋರಾಟ 1920 ಅಸಹಕಾರ ಚಳವಳಿ. 1930 ಉಪ್ಪಿನ ಸತ್ಯಾಗ್ರಹವನ್ನು ಹೇಗೆ ಮಾಡಿದ್ದಾರೆ ಅಂದರೆ
ಬ್ರಿಟಿಷರು ಆಳ್ತಿದ್ದರು ನಮ್ಮ ದೇಶವನ್ನು. ಬ್ರಿಟಿಷರು ಆಳ್ತಿದ್ದರು. ಪ್ರತಿಯೊಂದು ವಸ್ತುಗಳನ್ನು ಅವರು ತಮ್ಮ ದೇಶದಿಂದ ತಂದು ಇಲ್ಲಿಂದಲೇ ಉತ್ಪಾದನೆ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ರು, ಕಂದಾಯವನ್ನು ಹೇರುತ್ತಾ ಇದ್ದರು. ಅದಕ್ಕಾಗಿ ನಮ್ಮ ಗಾಂಧೀಜಿಯವರು ಸ್ವದೇಶಿ ವಸ್ತುಗಳನ್ನು ಎಷ್ಟಾಗುತ್ತೆ ಅಷ್ಟು ನಮ್ಮ ದೇಶದ ಪ್ರಜೆಗಳಿಗೆ ನಾವು ಸ್ವತಃ ಉಪ್ಪನ್ನು ತಯಾರಿಸಿ ಜನರಿಗೆ ಕೊಡಬೇಕು ಅನ್ನೋ ಒಂದು ದೃಢ ವಿಶ್ವಾಸದಿಂದ ನಿಶ್ಚಯ ಮಾಡಿಬಿಟ್ಟು ಅವರು ಉಪ್ಪನ್ನು ತಯಾರಿಸಲು ಉಪ್ಪಿನ ಸತ್ಯಾಗ್ರಹ 1930ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸ್ಟಾರ್ಟ್ ಮಾಡಿದರು. ದೇಶದಾದ್ಯಂತ ಸ್ಟಾರ್ಟ್ ಮಾಡಿದರು. ಇವರಿಗೆ ಮಹಾತ್ಮ ಎಂದು ಕರೆಯಲು ಇವರ ಏನು 3 ವಸ್ತ್ರಗಳಿಂದ 5-6 ವಸ್ತ್ರಗಳಿವೆ. ಸತ್ಯ, ಶಾಂತಿ, ಅಹಿಂಸೆ, ನ್ಯಾಯ, ಧರ್ಮ ಇವುಗಳಿಂದ ಅವರು ಬ್ರಿಟಿಷರನ್ನು ಹೊಡೆದೋಡಿಸಿದ್ದಾರೆ. ರಕ್ತಪಾತದಿಂದ ಹೊಡೆದೋಡಿಸಿಲ್ಲ, ಯುದ್ಧದಿಂದ ಹೊಡೆದೋಡಿಸಿಲ್ಲ, ಬಾರಿಂದ ಹೊಡೆದೋಡಿಸಿಲ್ಲ. ಮತ್ತೊಬ್ಬರನ್ನ ಅವರ ಜೀವನವೇ ಒಂದು ಸಂದೇಶ ಎಂದು ಸಾರಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಜೀವನ ಅಂದರೆ ಅತ್ಯಂತ ಸರಳವಾದ ಜೀವನ. ಅವ್ರು ಯಾವ ಲಕ್ಸುರಿಯಸ್ ಲೈಫ್ಗೂ ಜೀವಿಸಿಲ್ಲ. ಅವರು ಕಾರಲ್ಲಿ ಓಡಾಡಿಲ್ಲ. ಸ್ವತಃ ತಾವು ನೇಯ್ದಿರುವಂತಹ ಖಾದಿ ಬಟ್ಟೆಗಳನ್ನು ಧರಿಸಿ ಜೀವಿಸಿದ್ದಾರೆ. ಸ್ವತಃ ಒಂದೇ ಒಂದು ಪಂಚೆ, ಇನ್ನೊಂದು ವಸ್ತ್ರ, ಇವೆರಡನ್ನೇ ಯೂಸ್ ಮಾಡಿಕೊಂಡು ಒಂದು ಕೋಲನ್ನು ಇಟ್ಕೊಂಡು ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರುವಂಥ ಮಹಾನ್ ನಾಯಕ. ಇವರು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಅಂತ ಚಳವಳಿಯನ್ನು ಸ್ಟಾರ್ಟ್ ಮಾಡಿದರು. ದೇಶದಾದ್ಯಂತ ಎಲ್ಲರಿಗೂ ಒಗ್ಗೂಡಿಸಿಕೊಂಡು ದೇಶಕ್ಕಾಗಿ ಸುಮಾರು ಅಹಿಂಸೆಯಿಂದಲೇ ಅವರಿಗೆ ಯುದ್ಧವನ್ನು ಮಾಡಿದರು. ಅದನ್ನು ನೋಡಿಕೊಂಡು ಅವರಿಗೆ ನಾಚಿಕೆ ಆಗಿ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಲು ಮನಸ್ಸು ಮಾಡಿದರು. ಇಷ್ಟೇ ನನ್ನ 2 ಮಾತುಗಳು.